ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಸಾಮಾನ್ಯವಾಗಿ ಎಲ್ಲ ಒಂದು ಕಡೆ ಭೂಕಂಪ ಆದಾಗ ಅದರ ಕಂಪನಗಳು ಮತ್ತೊಂದು 2-3 ದಿನ ಇರ್ತದೆ ಅಂತೇಳಿ ಹೇಳ್ತಾರೆ. ಅಂದರೆ ಆಗಾಗ ಸ್ವಲ್ಪ ಭೂಮಿ ಕಂಪಿಸ್ತಾ ಇರ್ತದೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕಳೆದ ಶನಿವಾರ ಒಂದು ಬಹುದೊಡ್ಡದಾದಂಥ ಭೂಕಂಪ ಮಹಾರಾಷ್ಟ್ರದಲ್ಲಾಯಿತು. ಅಂದರೆ ನಾನು ಹೇಳ್ತಾ ರಾಜಕೀಯವಾಗಿ ನಡೆದಿರುವಂತಹ ಭೂಕಂಪ ಇದು. ಇದರಲ್ಲಿ ಎಲ್ಲ ಪಕ್ಷಗಳು ನೆಲಕಚ್ಚಿ ಬಿಟ್ಟು, ಆದರೆ ಉಳ್ಕೊಂಡಿರೋದು BJP ಮಾತ್ರ, ಅದರ ಮಿತ್ರ ಪಕ್ಷಗಳು ಮಾತ್ರ ತುಂಬ ಸದೃಢವಾಗಿ ನಿಂತರು. ಈ ಮುಖಾಂತರ ಅಲ್ಲಿದ್ದಂತಹ ಉಳಿದಂತಹ ರಾಜಕೀಯ ಪಕ್ಷಗಳು ಅಂದರೆ MVA ಅಲ್ಲಿ ಗುರುತಿಸಿಕೊಂಡಿದ್ರಲ್ಲ, ಇವರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಅಲ್ಲಿಯ ಮತದಾರ ಕಳಿಸಿದ್ದ. ಅದರಲ್ಲೂ ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂದರೆ, MVA ಅವರು ಮಾಡ್ಕೊಂಡಿರುವಂತಹ ಈ ಬಹುದೊಡ್ಡ ಪ್ರಮಾದ ಏನಿದೆ, ಅಂದರೆ ಈ ಮೌಲಾನಗಳು ಕೊಟ್ಟಂತಹ ಒಂದು ಬೇಡಿಕೆಗಳನ್ನ ಇವರು ಒಪ್ಕೊಂಡು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳಿದರು. ಅದರಲ್ಲಿ ಉದ್ಧವ್ ಠಾಕ್ರೆ ಕೂಡ ಇದ್ದರು. ಇವರೆಲ್ಲರೂ ಅವರು ಕೊಟ್ಟಂತಹ ಲೆಟರ್ಗೆ ಸೈನ್ ಮಾಡಿ ಸಮ್ಮತಿಯನ್ನು ಕೊಟ್ಟಿದ್ರು. ಆ ಮುಖಾಂತರ ನಾವು ನಿಮ್ಮ ಬೇಡಿಕೆಗಳನ್ನ ಮುಂದಿನ ದಿನಗಳಲ್ಲಿ ಈಡೇರಿಸ್ತೇವೆ ಅಂತ ಕೂಡ ಹೇಳಿದರು. ಆ ಮುಖಾಂತರ ಮುಸಲ್ಮಾನರ ಸಂಪೂರ್ಣವಾದ ಮತ ಬ್ಯಾಂಕನ್ನು ಇವರು ತಮ್ಮ ಬಳಿಯಲ್ಲಿ ಉಳಿಸ್ಕೊಳ್ಳಿ ಟ್ರೈ ಮಾಡಿದರು. ಬಹುಶಃ ಈ ಮುಸಲ್ಮಾನ್ ಮತ ಬ್ಯಾಂಕ್ ಇವ್ರ ಜೊತೆಯಲ್ಲೇ ಇದ್ದಿರಬಹುದು. ಆದರೆ ಏನಾಯಿತು, ಹಿಂದೂಗಳ ಮತ ಇವ್ರನ್ನ ಬಿಟ್ಟು ಹೋಯ್ತು. ಅದರಿಂದಾಗಿ ಏನಾಗಿದೆ, ಈಗ ಕಂಪನಗಳು ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಈ ಕಂಪನಗಳ ಮೊದಲ ಪರಿಣಾಮ ಈಗ ಉಂಟಾಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಈ MVA ಇಂದ ಉದ್ಧವ್ ಠಾಕ್ರೆ ಬಣ ಹೊರಗಡೆ ಕಾಲಿಟ್ಟಿದೆ. ಈಗ ಅಂದ್ರೆ ಈಗಾಗಲೇ ಬಹಳಷ್ಟು ಚರ್ಚೆಗಳು ಪ್ರಾರಂಭ ಆಗಿದೆ. ಈ ಚುನಾವಣೆಯಲ್ಲಿ ನೀವು ನೋಡಿದ್ದೀರಾ, ಈ 3 ಪಾರ್ಟಿಗಳಲ್ಲ, ಅಂದ್ರೆ NCP ಇತ್ತು, ಕಾಂಗ್ರೆಸ್ ಮತ್ತೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ, ಇದು ಮೂರರಲ್ಲಿ ಕೂಡ ಸ್ವಲ್ಪ ಉತ್ತಮವಾದಂತಹ ಫಲಿತಾಂಶವನ್ನು ಪಡೆದಿರೋದು ಉದ್ಧವ್ ಠಾಕ್ರೆ ಅಂತೇಳಿ ಹೇಳ್ಬೋದು. ಅವರು 20 ಸ್ಥಾನಗಳನ್ನ ಗಳಿಸಿದ್ರು. ಕಾಂಗ್ರೆಸ್ 12 ಸ್ಥಾನಗಳಲ್ಲಿ ಜಯವನ್ನು ಗಳಿಸಿತ್ತು. ಅದೇ ರೀತಿಯಲ್ಲಿ NCP ಕೇವಲ 10 ಸ್ಥಾನಗಳಲ್ಲಿ ಜಯಗಳಿಸಿತ್ತು. ಅದು NCPಯ ಮುಖ್ಯಸ್ಥನಾಗಿರುವಂತಹ ಶರದ್ ಪವಾರ್ಗೆ ಮಹಾರಾಷ್ಟ್ರದ ಬಹುದೊಡ್ಡ ರಾಜಕೀಯ ತಜ್ಞ ಅಥವಾ ಚಾಣಾಕ್ಷ ರಾಜಕಾರಣಿ ಅಂತೇಳಿ ಹೇಳ್ತಾರೆ. ಆದರೆ ಶರದ್ ಪವಾರ್ ಅವರ ಎಲ್ಲಾ ರೀತಿಯಾದಂತಹ ರಾಜಕೀಯ ನಡೆಗಳು ಇಲ್ಲಿ ಉಲ್ಟಾಯಿತು. ಅವರು ಎಣಿಸಿದ್ದೇನೋ ಅದು ಯಾವುದು ಅಲ್ಲಿ ವರ್ಕೌಟ್ ಆಗಲಿಲ್ಲ. ಸಂಪೂರ್ಣವಾಗಿ MVA ನೆಲಕಚ್ಚಿತು. ಈಗ ಏನಾಗಿದೆ, ಅವರೊಳಗಡೆ ಕಚ್ಚಾಟ ಪ್ರಾರಂಭ ಆಗಿದೆ. ಉದ್ಧವ್ ಠಾಕ್ರೆ ಜೊತೆಯಲ್ಲಿರುವಂತಹ ಉಳಿದಂತಹ MLAಗಳು ಅಥವಾ ಅವ್ರ ಪಕ್ಷದವರು ಈಗ ಏನು ಹೇಳಿ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಈ ಬಾರಿ MVA ಜೊತೆಗೆ ಇದ್ದುಕೊಂಡು ಮುಸಲ್ಮಾನ್ ಮತಗಳನ್ನೇ ನಾವು ಡಿಪೆಂಡ್ ಆಗಿದ್ದು ಬಹುದೊಡ್ಡ ತಪ್ಪು. ಇದರಿಂದಾಗಿ ಹಿಂದೂಗಳು ಸಂಪೂರ್ಣವಾಗಿ ನಮಗೆ ಕೈ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಅಂತಕೊಂಡು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಾರ್ಡ್ ಕೋರ್ ಹಿಂದೂ ಮತದಾರರು ಯಾರಿದ್ದಾರೆ ಅಂದ್ರೆ, ಮೊದಲಿಂದಾನು ಕೆಲವರು ಶಿವಸೇನೆಯ ಬಾಳಾ ಠಾಕ್ರೆ ಅವರನ್ನ ಫಾಲೋ ಮಾಡ್ಕೊಂಡು ಬಂದವರು ಬಹಳಷ್ಟು ಜನ ಇದ್ದರು. ನಿಮ್ಗೊಂದಂತೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಬಾಳ್ ಠಾಕ್ರೆ ಯಾವಾಗಲೂ ಕೂಡ ಅಷ್ಟೇ ಅವರು ಒಂದು ಗತ್ತು ಗೈರತ್ತನ್ನ ಮಹಾರಾಷ್ಟ್ರದಲ್ಲಿ ಉಳಿಸ್ಕೊಂಡವರು. ಅವರ ಕೇವಲ ಒಂದೇ ಒಂದು ಕರೆಗೆ ಇಡೀ ಮಹಾರಾಷ್ಟ್ರ ಸ್ತಬ್ಧವಾಗ್ತಿತ್ತು. ಅಂದ್ರೆ ಅಷ್ಟೊಂದು ಹಿಡಿತವನ್ನ ಅವ್ರು ಇಟ್ಕೊಂಡಿದ್ದವರು. ಅದೇ ರೀತಿಯಲ್ಲಿ ಅವರು ತಮ್ಮ ಜೀವನದುದ್ದಕ್ಕೂ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರಾಜಕೀಯ ನಾಯಕರನ್ನ ಅವರ ಮನೆ ಬಾಗಿಲಿಗೆ ಹೋಗಿ ಮೀಟ್ ಮಾಡಿದ್ದಿಲ್ಲ. ಅಂದ್ರೆ ದೆಹಲಿಗೆ ಹೋಗಿ ಅಲ್ಲಿದ್ದಂತಹ ರಾಜಕೀಯ ನಾಯಕರನ್ನ ಮೀಟ್ ಮಾಡಿದ್ದಿಲ್ಲ. ಅದಕ್ಕೆ ಬದಲಾಗಿ ಎಲ್ಲರೂ ಅವ್ರು ತಮ್ಮ ಮನೆಗೆ ಕರೆಸ್ಕೊಳ್ತಾ ಇದ್ರು. ಇವನ್ ಪ್ರಧಾನಮಂತ್ರಿ ಆಗಿರಲಿ ಅಥವಾ ವಿರೋಧ ಪಕ್ಷದ ನಾಯಕರಾಗಿರಲಿ ಅಥವಾ LK ಅಡ್ವಾಣಿ ಆಗಿರಲಿ, ವಾಜಪೇಯಿ ಅವರು ಕೂಡ ಅಷ್ಟೇ ಬಾಳ್ ಠಾಕ್ರೆ ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ನೇರವಾಗಿ ಮಹಾರಾಷ್ಟ್ರದ ಅವರ ಮನೆಯಾದಂತಹ ಮಾತೋಶ್ರೀಗೆ ಬಂದು ಭೇಟಿ ಮಾಡಿ ಹೋಗ್ತಾ ಇದ್ರು ಹೊರತು ಯಾವುದೇ ಕಾರಣಕ್ಕೆ ಬಾಳಾ ಠಾಕ್ರೆ ಅವರು ಈ ರಾಜಕೀಯ ನಾಯಕರನ್ನು ಹುಡ್ಕೊಂಡು ಹೊರಗಡೆ ಹೋದವರಲ್ಲ. ಅಂದ್ರೆ ಅಷ್ಟೊಂದು ಕಂಟ್ರೋಲ್ ಅನ್ನ ಅವ್ರು ಮಹಾರಾಷ್ಟ್ರದಲ್ಲಿ ಇಟ್ಕೊಂಡಿದ್ರು. ಆದ್ರೆ ಉದ್ಧವ್ ಠಾಕ್ರೆ ಮಾಡಿದ್ದೇನು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನವ್ರ ಜೊತೆ ಕೈ ಜೋಡಿಸಿದ್ರು. ಇದರಿಂದಾಗಿ ಅಲ್ಲಿ ಶಿಂದೆ ಬಣ ಹೊರಗಡೆ ಬಂತು. ಅದ ನಂತರ ಇದೆಲ್ಲ ಆಗಿರೋದೆಲ್ಲ ಹಿಸ್ಟ್ರಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗ ಚುನಾವಣೆ ಸಂದರ್ಭದಲ್ಲಿ ಏನಾಗಿದೆ, ಇದೇ ವಿಷಯ ಮುಖ್ಯವಾಗಿತ್ತು ಅಲ್ಲಿ. ಹಾಗಾಗಿ ಹಿಂದೂ ಮತದಾರ ಸಂಪೂರ್ಣವಾಗಿ ಈ ಉದ್ಧವ್ ಠಾಕ್ರೆಯನ್ನ ಕೈ ಬಿಟ್ಬಿಟ್ಟಿದ್ದಾನೆ. ಮೊದಲಿಂದ ಎಷ್ಟು ಮತಗಳು ಅವರಿಗೆ ಹಿಂದೂಗಳ ಮತ ಬೀಳ್ತಾ ಇತ್ತೋ, ಈ ಬಾರಿ ಆ ಮತಗಳನ್ನ ಸಂಪೂರ್ಣವಾಗಿ ಅವರು ಕಳ್ಕೊಂಡಿದ್ದಾರೆ. ಇದರಿಂದಾಗಿ ಅವರ ಪಾರ್ಟಿ ಒಳಗಡೆ ಈಗ ಹಲವಾರು ಸಮಸ್ಯೆಗಳು ಉಂಟಾಗ್ಬಿಟ್ಟಿದೆ. ಅಲ್ಲಿರುವಂತಹ MLAಗಳು ಕೂಡ ಉದ್ಧವ್ ಠಾಕ್ರೆ ಮೇಲೆ ಬಹಳಷ್ಟು ಒತ್ತಡವನ್ನು ಹೇರ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ಮುಖಾಂತರ ಉದ್ಧವ್ ಠಾಕ್ರೆ ಅವರು MVA ಅಂದ್ರೆ ಮಹಾರಾಷ್ಟ್ರ ವಿಕಾಸ್ ಅಘಾಡಿ ಏನಿದೆ, ಇದರಿಂದ ಹೊರಗಡೆ ಬರಲಿಕ್ಕೆ ತಯಾರಾಗಿದ್ದಾರೆ ಅಂತೇಳಿ ಇತ್ತೀಚಿನ ಸುದ್ದಿಗಳು ಬರ್ತಾ ಇದೆ. ಈ ಮುಖಾಂತರ MVA ಅಂತೂ ಅಲ್ಲಿ ಛಿದ್ರ ಆಗ್ತಾ ಇದೆ. ಕೊನೆಗೆ ಅಲ್ಲಿ ಉಳ್ಕೊಂಡಿರುವಂತಹ ಶರದ್ ಪವಾರ್ ಮತ್ತೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ಪಾರ್ಟಿ ಏನಿದೆ, ಇವರಿಬ್ಬರು ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಮಾಡ್ತಾರ ಅಥವಾ ಇವರು ಕೂಡ ಬೇಡ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನಮ್ಮ ಕೆಲಸ ನಾವು ನೋಡ್ಕೊಂತೇವೆ ಅಂತ ಹೇಳ್ಕೊಂಡು ಈ MVAನ ವಿಸರ್ಜನೆ ಮಾಡ್ತಾರ. ಅದನ್ನ ನಾವು ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಕೊನೆಗೂ ಎಲ್ಲೋ ಉದ್ಧವ್ ಠಾಕ್ರೆಗೆ ಸ್ವಲ್ಪ ಬುದ್ಧಿ ಬಂದಾಗಿದೆ. ಆದ್ರೆ ಅಲ್ಲಿರುವಂತ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಶಕುನಿ ಯಾವ ರೀತಿ ದುರ್ಯೋಧನನ ಪಕ್ಕದಲ್ಲೇ ನಿಂತ್ಕೊಂಡು ದುರ್ಯೋಧನನ ಫ್ಯಾಮಿಲಿಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ನು. ಅಂದ್ರೆ ಆತ ಒಂದು ಪ್ರತಿಜ್ಞೆ ಮಾಡಿರ್ತಾನೆ ದುರ್ಯೋಧನನಿಗೆ, ನಿಮ್ಮ ಫ್ಯಾಮಿಲಿಯನ್ನು ಸಂಪೂರ್ಣವಾದ ನಿರ್ನಾಮ ಮಾಡ್ತೇನೆ ಅಂತ ಹೇಳ್ಕೊಂಡು.
ಆದರೆ ಆತ ಅವ್ರ ಜೊತೆಯಲ್ಲೇ ಇದ್ಕೊಂಡು ಯಾವ ರೀತಿ ನಿರ್ನಾಮ ಮಾಡಿದಾನೋ ಅದೇ ರೀತಿಯಲ್ಲಿ ಉದ್ಧವ್ ಠಾಕ್ರೆ ಬಣದಲ್ಲಿರುವಂತಹ ಒಬ್ಬ ವ್ಯಕ್ತಿ ಈ ಉದ್ಧವ್ ಠಾಕ್ರೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಾನೆ ಅನಿಸ್ತದೆ. ಆತ ಬೇರೆ ಇನ್ಯಾರು ಅಲ್ಲ, ಸಂಜಯ್ ರಾವತ್. ನಿಮಗೆ ಸಂಜಯ್ ರಾವತ್ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ರಾಜಕೀಯ ನಾಯಕರೆಲ್ರಿಗೂ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಎಲ್ಲರೂ ಕರೆಯೋದು ಅವ್ರನ್ನ ಶಕುನಿ ಅಂತ ಹೇಳ್ಕೊಂಡೆ ಕರೆಯೋದು. ಈ ಶಿವಸೇನೆಯನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ರೆ ಅದು ಬೇರೆ ಇನ್ಯಾರು ಅಲ್ಲ, ಸಂಜಯ್ ರಾವತ್. ಆದರೆ ಈ ಉದ್ಧವ್ ಠಾಕ್ರೆ ಯಾವಾಗ ಬುದ್ಧಿ ಬರ್ತದೋ ಗೊತ್ತಿಲ್ಲ, ಅವರ ಮಾತನ್ನ ಕೇಳ್ಕೊಂಡು ಸಂಪೂರ್ಣವಾಗಿ ಈಗ ಮಹಾರಾಷ್ಟ್ರದ ನೆಲ ಕಚ್ಚಿಬಿಟ್ಟಿದ್ದಾರೆ. ಈಗ ಅಲ್ಲಿ ಸಮಸ್ಯೆಗಳು ಉದ್ಭವ ಆಗಿದೆ. ನಿಮ್ಗೆ ಆವಾಗಲೇ ಹೇಳಿದಾಗೆ ಈ ಭೂಕಂಪ ಆದಮೇಲೆ ಒಂದು 3-4 ದಿನ ಕಂಪನಗಳಿರ್ತದಲ್ಲ, ಆ ರೀತಿಯಲ್ಲಿ ಅಲ್ಲಿ ಕಂಪನಗಳು ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಉದ್ಧವ್ ಠಾಕ್ರೆ ಅವರು ಯಾವ ರೀತಿಯ ನಿರ್ಧಾರವನ್ನು ತಗೊಳ್ತಾರೆ, ಅಥವಾ ಪುನಃ ನಾವು ಈ ಇಂಡಿ ಒಕ್ಕೂಟದಲ್ಲಿ ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳ್ತಾರ, ಅಥವಾ ಇಂಡಿ ಒಕ್ಕೂಟದಿಂದ ಕೂಡ ಇವರು ಹೊರಗಡೆ ಬರ್ತಾರ. ಅದೇ ರೀತಿ MVA ಕೂಡ ಇಂಡಿ ಒಕ್ಕೂಟದ ಒಂದು ಭಾಗವೇ ಆಗಿದೆ, ಅದರಿಂದ ಕೂಡ ಇವರು ಹೊರಗಡೆ ಬರ್ತಾರೆ. ಎಲ್ಲದೂ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ನಾನು ನಿಮ್ಮ ಜೊತೆ ಹಂಚ್ಕೊಂಡಿರುವಂಥ ವಿಷಯ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.